ಚಿಗುಳಿ ಮಾಡಾಕ್ತಿವ್ರಿ. ಇದು ಹುಂಚಿಕಾಯಿ ರೀ, ಇದು ಬೀಜ ಇದ್ದು ಹುಂಚಿಕಾಯಿ ಇದು ಇದು ಬೀಜ ಇದ್ದಿದ್ದು ಹುಂಚಿಕಾಯಿ ಮನೆಯಿಂದ ಮಾಡ್ಬಿಡ ಇಲ್ತ ಚಿಗುಳಿ ಉಪ್ಪಿನಕಾಯಿ ಮಾಡಾಕ್ತಿರಿ. ಇದೆಲ್ಲ ಹುಂಚಿಕಾಯಿ ಇದು ಅಂತಾರಲ್ರಿ, ಹುಂಚಿಕಾಯಿ ಚಿಗುಳಿ ಆ ಚಿಗುಳಿ ಮಾಡ್ತೀವಿ. ಇದು ಬೀಜ ಇದ್ದಿದ್ದು ಹುಂಚಿಕಾಯಿ. ಇದ್ರಾಗ್ರಿ ನಾವು ಖಾರ, ಉಪ್ಪು, ಬೆಲ್ಲ, ಒಂದ್ ಸ್ವಲ್ಪ ಒಳ್ಳೆ ಎಣ್ಣೆ, ಲಿಂಬೆ ಹಣ್ಣು ಹಾಕಿವ್ರಿ. ನಿಮ್ ಕೂಟ ಯಾರದ್ರಿ ಪಾರ್ಟ್ನರ್? ಪಾರ್ಟ್ನರ್ ಇವ್ ನಮ್ ಹುಡುಗದನ್ರಿ, ನಮ್ ಗುರು ಅಂತ ತಂದ ಹೊಕ್ಕ ನೋಡ್ರಿ. ಇದು ಎಲ್ಲಾ ನಮ್ ಕೈಯಾಗ ಕೊಟ್ಟ ಇದ್ರ ಹಾಕಿದಿವ್ರಿ. ಇವನ್ನೆಲ್ಲಾನು ಇದ್ರ ಹಾಕಿವ್ರಿ. ಹಾಕಿದ್ವಿ ಬಾ ಗುರು. ಇಲ್ಲ ಉಪ್ಪು ಖಾರ ಎಲ್ಲಾ ಹಾಕಿವ್ರಿ. ಬೆಲ್ಲ ಗಿಲ್ಲ ಎಲ್ಲ ಹಾಕ್ಪ ಹಾಕ ಗುರು. ಹಾಕ್ಬಿಡು ಕೈಯಾಡ್ ಗುರು ಅದನ್ ಜೋರಾಗಿ. ನೋಡು ಹಿಂಗ್ ಕೈಯಾಡ್ಬೇಕ್ರಿ. ಚಿಗಳಿ ಎಷ್ಟು ಮಜಾ ಆಕತಿ ಅಂದ್ರೆ ತಿನ್ಬೇಕ್ರಿ. ಇದ್ರ ಬಾಯ ನೀರು ಬರ್ತಾವ. ನಮ್ಗೆ ಆಲ್ರೆಡಿ ಬರತ್ತಾವ ಬಾಯ ನೀರು. ಚಿಗಳಿ ಮಾಡತ್ರಿ ಇವ್ರ ನಮ್ ದೊಡ್ಡ ಮಾಲಕ್ರಿ. ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಗುರುಗಳು ಚಿಗಳಿ ಮಾಡೋದ್ ಹೇಳ್ಕೊಡ್ರಿ. ಮೊದ್ಲೆಲ್ಲಾ ತಿಂದಿರಲ್ರಿ ಇದನ್ನ? ಭಾಳ ಚಂದ ಮಾಡಿದೀವಿ ನಾವು. ಬಾಯ ಭಾಳ ನೀರು ಬರಾಕ್ತಾವ ಗುರುಗಳ. ಹುಳಿ ಗಿಳಿ ಎಲ್ಲ ಬರಬ್ಬರಿ ನೀಟ್ ಆಗೈತಿ ನೋಡ್ರದು. ಈ ತರ ಮಾಡ್ಬೇಕು. ಹಾಕ ತೋರ್ಸ್ಬೇಕ. ಉಪ್ಪು ಖಾರ ಹಾಕ ತಿಂದವ್ರ ಬಾಯಾಗ ನೀರ್ ಗೀರ ಇದು ನೋಡೋರ್ಗೆ ಬಾಯಾಗ ನೀರ್ ಬರಾಕತ್ತಾವ ಅಂತ ಗೊತ್ತ. ಆದ್ರೆ ಏನ್ ಮಾಡಕ್ ಪರಿಸ್ಥಿತಿ ಕೆಟ್ಟ ಐತಿ ನಿಮ್ದು. ನೀವು ಮಾಡ್ರಿ ಈ ತರ, ನೀವು ಮಾಡಿ ತಿನ್ರಿ. ಇದು ಚಲೋ ರೀ, ಇದು ಆರೋಗ್ಯಕ್ಕೆ ಭಾಳ ಚಲೋ. ಇದೆಲ್ಲ ಹಿರಿಯರು ಮಾಡ್ತಿದ್ರಂತ ಅವಾಗ. ಇದೆಲ್ಲ ನಮ್ಮ ಅಜ್ಜ ಅಮ್ಮಗಳು ಹೇಳಿ ಹೋಗಿದ್ದು. ನೋಡ್ರಿದು ನೋಡ್ರಿ ಇದು ಬಾಯ ಹಾಕೋರಿ ಗುರುಗಳು, ಹಾಕೋರಿ. ಹೆಂಗೈತ್ರಿ ಸಕ್ಸಸ್ ಅಲ್ಲ? ಬಾಯ ನೀರು ಬರಾಕ್ತಾವ ಗುರುಗಳು. ನಮ್ಗೊಂದು ಹೊಳ್ಕೊಡ್ರಿ, ನಮ್ಗೊಂದು ಹೊಳ್ ಕೊಟ್ಬಿಡ್ರಿ ಇಲ್ಲಿ, ನಾವು ತಗೋತೀವಿ. ಹಾಕ್ರಿ.